ಫ್ರೆಂಡ್ಶಿಪ್ ಡೇ ಅಂದರೆ ಫ್ರೆಂಡ್ಶಿಪ್ ಡೇದು ವಿಶ್ ಕಳಿಸು, ಸ್ಟೇಟಸ್ಗೆ ಹಾಕು, ಫೇಸ್ಬುಕ್ಗೆ ಹಾಕು, ಇನ್ಸ್ಟಾಗ್ರಾಮ್ಗೆ ಹಾಕು, ಅಲ್ಲಾಕು ಇಲ್ಲಾಕು, ಒಂದೆರಡು ಸಾಂಗ್ ಹಾಕು ಫ್ರೆಂಡ್ಸ್ ಬಗ್ಗೆ, ಆವತ್ತಿನ ದಿವಸ ಮುಗಿಸ್ಬಿಡು, ಆಗೋಯ್ತು ನನ್ನ ಫ್ರೆಂಡ್ಶಿಪ್ ಡೇ. ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾತಾಡೋಕೆ ಹೊರಟಿರೋ ಟಾಪಿಕ್ ಬಂದು ಫ್ರೆಂಡ್ಸ್. ಫ್ರೆಂಡ್ಸ್ ಅಂದರೆ ಏನು? ಫ್ರೆಂಡ್ಸು 1000 ಜನ ಫ್ರೆಂಡ್ಸ್ ಇರಬೇಕಾ, ಇಲ್ಲ ಒಬ್ಬ ಫ್ರೆಂಡ್ಸ್ ಇರಬೇಕಾ, ಇಲ್ಲ ಇಬ್ಬರು ಫ್ರೆಂಡ್ಸ್ ಇರಬೇಕಾ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. 1000 ಜನ ಫ್ರೆಂಡ್ಸ್ ಇದ್ರೂ ನಮ್ಮ ಒಂದು ಮನಸ್ಥಿತಿ, ನಮ್ಮ ಒಂದು ಭಾವನೆ ಜನ ಅರ್ಥ ಮಾಡ್ಕೊಳ್ಳೋ ಒಬ್ಬ ಫ್ರೆಂಡ್ ಸಾಕು. ಅಲ್ಲಿ ಇಬ್ಬರಿರಲಿ, ಮೂವರಿರಲಿ, 4 ಜನ ಇರಲಿ, 1000 ಜನ ಇರಲಿ, ಅಷ್ಟು ಜನನು ನಮ್ಮ ಒಂದು ಥಾಟ್ನ, ನಮ್ಮ ಒಂದು ಮೈಂಡ್ಸೆಟ್ನ, ನಮ್ಮ ಒಂದು ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋಂಥ ಒಬ್ಬ ಆಗಲಿ, ಅಷ್ಟು ಜನ, ಎಷ್ಟು ಜನ ನಾವು ಸಂಪಾದನೆ ಮಾಡಿಟ್ಟಿರ್ತೀವೋ ಅಷ್ಟು ಜನನ ಅರ್ಥ ಮಾಡ್ಕೊಳ್ಳೋಂಥ ಫ್ರೆಂಡ್ಶಿಪ್ ಇದ್ದರೆ ಮಾತ್ರ ಫ್ರೆಂಡ್ಶಿಪ್ ಮಾಡಿ, ಇಲ್ಲಾಂದರೆ ನೀವು ಯಾರು ಫ್ರೆಂಡ್ಶಿಪ್ ಮಾಡೋಕ್ಕೆ ಹೋಗಬೇಡಿ. ಕಾಟಾಚಾರಕ್ಕೋಸ್ಕರ ಫ್ರೆಂಡ್ಶಿಪ್ ಅಂತೂ ಮಾಡಲೇಬೇಡಿ ದಯವಿಟ್ಟು. ಯಾಕಂದರೆ ನಮ್ಮ ಒಂದು ಕಷ್ಟದಲ್ಲಿ ಸಂಬಂಧಿಕರು ಬರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಫ್ರೆಂಡ್ ಮಾತ್ರ ಮುಂದೆ ನಿಂತಿರ್ತಾರೆ ಯಾವಾಗ್ಲೂ. ನನಗೊಂದು ಸಣ್ಣದಾಗಿ ಕಷ್ಟ ಅಂತ ನೀವು ಹೇಳಿ ನೋಡಿ, ನಾನಿದ್ದೀನಿ ಹೋಗು ಮುಂದಕ್ಕೆ ಅಂತ ತಳ್ಳೋ ಅಂಥ ಫ್ರೆಂಡ್ಸ್ ಇರ್ತಾರೆ. ಅಂಥ ಫ್ರೆಂಡ್ಸ್ ಇರಬೇಕು. ಅವರಿಂದ ನಮಗೆ ದುಡ್ಡು ಬೇಡ, ಆಸ್ತಿ ಬೇಡ, ಅಂತಸ್ತು ಬೇಡ, ಏನು ಬೇಡ, ನಾನಿದ್ದೀನಿ ಅನ್ನೋ ಒಂದೇ ಒಂದು ಮಾತು ಅಷ್ಟು ಸಾಕು. ಅಂಥ ಒಂದು ಮಾತೆ ನಮಗೆ 100 ಆನೆ ಬಲ ಬಂದಷ್ಟು ಆಗುತ್ತೆ. ಹಾಗಾಗಿ ನಾವು ಯಾವಾಗಲೂ ಅಂಥ ಫ್ರೆಂಡ್ಸ್ನ ಚೂಸ್ ಮಾಡ್ಕೋಬೇಕು. ನಾವು ನನ್ನ ಹತ್ರ ಇಷ್ಟು ಫ್ರೆಂಡ್ಶಿಪ್ ಇದ್ದಾರೆ, ನನಗೆ ಅವ್ರು ಗೊತ್ತು, ನನಗೆ ಇವ್ರು ಗೊತ್ತು, ಅವ್ರು ನನ್ನ ಫ್ರೆಂಡ್ಶಿಪ್ಪು, ನನ್ನ ಸ್ಟೇಟಸ್ಗೆ ಅವ್ರಿಗೆ ಮ್ಯಾಚ್. ಆ ಸ್ಟೇಟಸ್ ಎಲ್ಲ ನೋಡಬೇಡಿ. ನಿಮ್ಮ ಮನಸ್ಸಿಗೆ, ನಿಮ್ಮ ಕಷ್ಟದಲ್ಲಿ ನಿಮ್ಮ ಜೊತೆಯಾಗಿ ಸಾಯೋವರೆಗೂ ನಿಯತ್ತಾಗಿ, ನಮ್ದು ಏನೇ ಪ್ರಾಬ್ಲಮ್ಸ್ ಇದ್ರು, ನಮ್ಮ ವಿಷಯ ಏನೇ ಗೊತ್ತಿದ್ರು ಅದನ್ನು ಹೇಳ್ದೆ ಎಲ್ಲೂ ಬಿಟ್ಕೊಡ್ದೆ ಇರ್ತಾರೆ ನೋಡ್ರಿ, ಅವರೊಬ್ಬರೇ ಫ್ರೆಂಡ್ಸ್. ನಿಜವಾದ ಸ್ನೇಹಿತ ಅಂದರೆ ಅವರೊಬ್ಬರೇ, ಆಯಿತಾ? ಅಂಥ ಒಂದು ಫ್ರೆಂಡ್ಶಿಪ್ನ ಮಾಡಿಬಿಟ್ಟು ನನಗೆ ಆ ಸ್ಟೇಟಸ್ ಇರೋ ಫ್ರೆಂಡ್ಶಿಪ್ ಬೇಕು, ಈ ಸ್ಟೇಟಸ್, ಅದೆಲ್ಲ ಬೇಡ, ಆಯಿತಾ? ಫ್ರೆಂಡ್ಸ್ ಅನ್ನೋದು ಸ್ಟೇಟಸ್ಸಿಂದ ಬರೋದಿಲ್ಲ, ಮನಸ್ಸು ಮೇಯ್ನು. ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಂಥ ಮನಸ್ಸಿರಬೇಕು. ನಾವು ಒಂದು ದಿವಸ ಏನೋ ಕಷ್ಟದಲ್ಲಿದ್ದರೂ ನಾವು ಅವ್ರ ಹತ್ರ ಹೇಳ್ಕೊಂಡ್ರೆ ಆ ಭಾವನೆಗೆ ಸ್ಪಂದಿಸುವಂಥ ಫ್ರೆಂಡ್ ಇರಬೇಕು ಹೊರತು, ನಾವು ಸ್ಟೇಟಸ್ ನೋಡಿ ಈಗ ಹೇಳ್ತೀವಿ ನಾವು, ಈಗ ಸ್ಟೇಟಸ್ ನೋಡಿ ನಾನು ಫ್ರೆಂಡ್ ಆಗಿಬಿಟ್ಟೆ, ಬಿಡು ನನ್ನ ಸ್ಟೇಟಸ್ಗೆ ಅವ್ರು ಮ್ಯಾಚ್ ಆಗ್ತಾರೆ. ಅಲ್ಲೇನಿರುತ್ತೆ ಪುಸ್ತಕದ ಬದನೇಕಾಯಿ, ಏನೂ ಇರೋದಿಲ್ಲ. ಏನು ಗೊತ್ತಾ ಸ್ಟೇಟಸ್ ಅಂದರೆ? ಏನು ಗೊತ್ತಾ, ಇವತ್ತು ನೀವು ಹೇಳಿದರೆ ನೆಕ್ಸ್ಟ್ ಡೇ ಅವ್ರು ಮಾತಾಡೋದು ಹೇಗಿರುತ್ತೆ ಗೊತ್ತಾ? ಅವ್ರು ಏನು ಗೊತ್ತಾ, ಅವ್ರ ಮನೇಲಿ ಹೀಗಂತೆ, ಹಾಗಂತೆ, ಹಿಂಗಂತೆ, ಹಂಗಂತೆ, ಅವ್ರದ್ದು ಅದಂತೆ ಇದಂತೆ, ಆ ಥರ ಈ 4 ಜನದ ಹತ್ರ ಹೇಳ್ಕೊಂತಿರ್ಕೊಂತ ಫ್ರೆಂಡ್ಶಿಪ್ ನಿಮಗೆ ಬೇಕಾ ಹೇಳಿ? ನಿಮಗೆ ನಿಮ್ಮತನನ ಎಲ್ಲೂ ಬಿಟ್ಕೊಡ್ದೆ, ನಿಮ್ಮ ಒಂದು ಪ್ರತಿಯೊಂದು ವಿಷಯ ಗೊತ್ತಿದ್ರು ಎಲ್ಲೂ ಒಂದಿಷ್ಟೇ ಇಷ್ಟ ಆಗಲಿ ಬಿಟ್ಕೊಡ್ದೆ ನಿಮ್ಮ ಜೊತೆ ಯಾವಾಗಲೂ ಬೆನ್ನಲ್ಲಿ ನಿಂತಿರೋನೇ ನಿಜವಾದ ಫ್ರೆಂಡ್ಶಿಪ್. ನೀವು 1000 ಅಲ್ಲ 2000 ಜನ ಫ್ರೆಂಡ್ಶಿಪ್ ಇಟ್ಕೊಂಡ್ರು ವೇಸ್ಟ್. ಅಂತ ಒಂದು ಫ್ರೆಂಡ್ ಒಬ್ಬ ನಿಮ್ಮ ಜೊತೆಗಿರ್ಲಿ, ನಿಮ್ದು ಎಂಥ ಕಷ್ಟ ಇದ್ರೂ ಕೂಡ ಅಲ್ಲೇ ಮುಗ್ದೋಗ್ಬಿಡುತ್ತೆ. ಅವನು ಯಾವತ್ತೂ ನಿಮ್ಮನ್ನು ಬಿಟ್ಕೊಡ್ಬಾರ್ದು. ನೀವೊಬ್ಬರೇ ಅಲ್ಲ, ಅಂಥ ಫ್ರೆಂಡ್ಶಿಪ್ಗೆ ನೀವು ಕೂಡ ಅಷ್ಟೇ ನಿಯತ್ತಾಗಿರಬೇಕು. ಅಂಥ ಒಂದು ಫ್ರೆಂಡ್ಶಿಪ್ಗೋಸ್ಕರ ಪ್ರತಿ ಒಂದು ಸತಿ ನಿಮ್ಮ ಕಷ್ಟದಲ್ಲಿ ಆಗಲಿ, ನಿಮ್ಮ ಒಂದು ಪ್ರತಿಯೊಂದು ಬ್ಯಾಕ್ಗ್ರೌಂಡ್ ಆಗಲಿ, ಏನೇ ಆಗಲಿ ಗೊತ್ತಿರೋನು, ಅವನು ಎಲ್ಲೂ ನಿಮ್ಮ ಬಗ್ಗೆ ಬಾಯಿ ಬಿಡ್ದಿರ ನಿಮ್ಮ ಜೊತೆಯಾಗಿ, ನಿಮ್ಮ ಸ್ನೇಹಿತರಾಗಿ, ನಿಮಗೆ ಅನುಕೂಲವಾಗಿ ನಿಂತಿರೋವ್ರನ್ನ ಯಾವತ್ತೂ ಕಳ್ಕೊಬೇಡಿ. ಮತ್ತೆ ಅಂಥ ಫ್ರೆಂಡ್ಶಿಪ್ ಸಿಕ್ಕಿರೆ ಯಾವತ್ತೂ ಸಿಗೋದಿಲ್ಲ. ಒಂದ್ಸತಿ ಅಂಥವ್ರನ್ನ ನಂಬಿಕೆ ಕಳ್ಕೊಂಡ್ರೆ ನೀವು 10 ಅಲ್ಲ 1000 ಜನ, 2000 ಜನ, 10,000 ಜನ ಫ್ರೆಂಡ್ಶಿಪ್ ಇಟ್ಕೊಂಡ್ರು ಏನು ಬರಲ್ಲ, ₹1 ಏನು ಬರೋದಿಲ್ಲ, ಆಯಿತಾ? ಅಂಥ ಒಬ್ಬ ಫ್ರೆಂಡ್ಶಿಪ್ನ ಕಳ್ಕೊಳ್ದಿರ ನಿಯತ್ತಾಗಿ ಇಟ್ಕೊಳ್ಳಿ. ನಿಮ್ಮ ಲೈಫು ಸೂಪರಾಗಿರುತ್ತೆ. ಹೇಗೆ ಫ್ರೆಂಡ್ಶಿಪ್ನ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರು ನಮ್ಮ ಫ್ರೆಂಡ್ ಆಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಯಾರು ದುಡ್ಡಿರೋರೇ ಫ್ರೆಂಡ್ ಮಾಡ್ಕೊಂಡ್ರೆ ನಮಗೆ ವ್ಯಾಲ್ಯೂ ಇರುತ್ತಪ್ಪ, ಈ ಬಡವನ ಹತ್ರ ಏನಪ್ಪ ಇರುತ್ತೆ ಅದೆಲ್ಲ ಥಿಂಕ್ ಮಾಡಬೇಡಿ. ಫ್ರೆಂಡ್ಸಿಗೆ ಬಡವ ಶ್ರೀಮಂತ, ಆಳು ಮೂಳು ಕಡ್ಡಿ ಕಸ ಏನೂ ಇಲ್ಲ. ಮನಸ್ಸು, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಮನಸ್ಸಿರಬೇಕು, ನಮ್ಮತನಕ್ಕೆ ಗೌರವ ಕೊಡುವಂಥ ಮನಸ್ಸಿರಬೇಕು. ನಮ್ಮ ಪ್ರತಿಯೊಂದು ವಿಷಯ ಅವ್ರಿಗೆ ಗೊತ್ತಿದ್ರು ಅವ್ರು ಎಲ್ಲೂ ಹೋಗಿ ಆ ಕಡೆ ಈ ಕಡೆ ಪಿನ್ ಹಿಡ್ದಿರ ನಮ್ಮ ಜೊತೆಗೆ ನಿಂತಿರಬೇಕು. ನಾವು ತಪ್ಪು ಮಾಡಿದಾಗ ತಿದ್ದಿ ಹೇಳೋವಂಥ ಫ್ರೆಂಡ್ ಇರಬೇಕು. ನಾವು ಕೆಳಗೆ ಬಿದ್ದಾಗ ಕೈ ಹಿಡಿದು ಮೇಲೆ ಎತ್ತಂಥ ಫ್ರೆಂಡ್ ಇರಬೇಕು. ಅಂಥ ಫ್ರೆಂಡ್ನ ಯಾವತ್ತೂ ಕಳ್ಕೊಬೇಡಿ. ಹಾಗೆ ಅಂಥ ಫ್ರೆಂಡಿಗೆ ನೀವು ಯಾವತ್ತೂ ದ್ರೋಹ ಮಾಡಕ್ಕೆ ಹೋಗಬೇಡಿ.
ದಯವಿಟ್ಟು ಯಾಕೆ ಅಂದರೆ ಅಂಥ ಫ್ರೆಂಡ್ ಸಿಗೋದೇ ದೊಡ್ಡ ಪುಣ್ಯ. ಅಂಥ ಫ್ರೆಂಡ್ನ ನೀವು ಕಳ್ಕೊಂಡ್ರೆ ಅಂದರೆ ಲೈಫಲ್ಲಿ ಎಲ್ಲ ಕಳ್ಕೊಂಡ್ರಿ ಅಂತ ಅರ್ಥ. ಎಷ್ಟೇ ದುಡ್ಡು ಆಸ್ತಿ ಹಣ ಅಂತಸ್ತು ಏನೇ ಇದ್ರೂ ಒಬ್ಬ ಒಳ್ಳೆ ಫ್ರೆಂಡ್ ಇಲ್ಲ ಅಂದರೆ ಅದು ಯಾವುದೂ ಲೆಕ್ಕಕ್ಕಿರಲ್ಲ. ನಿಮ್ಮ ಹತ್ರ ಫ್ರೆಂಡ್ಸ್ ಮಾಡೋರು ಇರ್ತಾರೆ, ನಿಮ್ಮ ದುಡ್ಡು ನೋಡಿ ಆಸ್ತಿ ನೋಡಿ ಬರ್ತಾರೆ, ನಿಮ್ಮ ಹತ್ರ ಇರೋವರೆಗೂ ಚೆನ್ನಾಗಿ ತಿಂತಾರೆ ಹೋಗ್ತಾರೆ. ನಿಮ್ಮ ಹತ್ರ ಏನೂ ಇಲ್ಲ ಅಂತ ಖಾಲಿ ಕೈಯಲ್ಲಿ ಕುತ್ಕೊಂಡಾಗ ಆವಾಗ ಯಾರೂ ಬರೋದಿಲ್ಲ. ಆದರೆ ಒಬ್ಬ ಒಳ್ಳೆ ನಿಜವಾದ ಫ್ರೆಂಡು ನಿಮ್ಮ ಹತ್ರ ಇರಲಿ ಇಲ್ದಿರ ಹೋಗಲಿ, ನಿಮ್ಮ ಹಿಂದೆ ಎಷ್ಟಿದೆ ನಿಮ್ಮ ಮುಂದೆ ಎಷ್ಟಿದೆ ಅಂತ ನೋಡಿ ಬರೋರಲ್ಲ ಫ್ರೆಂಡ್ಸ್. ಆದರೆ ನಿಜವಾದ ಫ್ರೆಂಡು ನಿಮ್ಮ ಹತ್ರ ಇರಲಿ ಇಲ್ದಿರ ಹೋಗಲಿ, ನೀವು ಕೆಳಗಡೆ ಬಿದ್ದರೂ ಕೂಡ ನಾನಿದ್ದೀನಿ ಅಂತ ಬೆನ್ನು ತಟ್ಟಿ ನಿಲ್ಲೋ ಅಂತ ಒಬ್ಬ ಫ್ರೆಂಡು ಯಾವತ್ತು ನಿಮ್ಮ ಜೊತೆಗಿರ್ತಾನೋ ಅಂಥ ಫ್ರೆಂಡ್ನ ನೀವೇ ಆಯ್ಕೆ ಮಾಡಿಕೊಂಡು ಅವ್ರ ಜೊತೆ ಲೈಫ್ ಟೈಮ್ ಇರಬಹುದು. ಒಂದು ಫ್ರೆಂಡ್ಶಿಪ್ಪು ಹೇಗೆ ಹುಟ್ಟುತ್ತೆ ಹೇಗೆ ಅನ್ನೋದು ಗೊತ್ತಿಲ್ಲ, ಆದರೆ ಕೆಲವರು ನಮ್ಮ ಮುಖ ನೋಡ್ತಿದ್ದಂಗೆ ಅರ್ಥ ಆಗ್ಬಿಡುತ್ತೆ ಅವ್ರು ಹೇಗೆ ಅಂತ. ಅವ್ರ ಜೊತೆ 4-5 ದಿವಸ ಒಡನಾಟ ಇಟ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಅವ್ರ ಮನಸ್ಥಿತಿ ಏನು, ಅವ್ರು ಯಾವುದಕ್ಕೆ ವ್ಯಾಲ್ಯೂ ಕೊಡ್ತಾರೆ, ಅವ್ರ ಆ್ಯಟಿಟ್ಯೂಡ್ ಏನು ಎಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ. ಅಂಥವ್ರನ್ನ ನೋಡಿ ನೀವು ಯಾವಾಗಲೂ ದೂರ ಇರಿ ಆಯಿತಾ. ಅಂಥವ್ರಿಂದ ನೀವು ದೂರನೇ ಇರಿ. ಹಾಯ್ ಬಾಯ್ ಅಷ್ಟೇ ಆಯಿತಾ. ಹೋಯ್ತಾ, ತಿಂದ್ರಾ, ಉಂಡ್ರಾ, ಓಕೆ ಬಾಯ್ ಅಷ್ಟರಲ್ಲಿ ಇಟ್ಕೊಳ್ಳಿ. ಆದರೆ ನಿಜವಾದ ಫ್ರೆಂಡ್ಶಿಪ್ ಜೊತೆ ಯಾವಾಗಲೂ ಸಂಬಂಧನ ಗಟ್ಟಿಯಾಗಿ ಇಟ್ಕೊಳ್ಳಿ. ಆಮೇಲೆ ಅಪ್ಪ ಅಮ್ಮ ಆದಮೇಲೆ ನಮ್ಮ ಒಂದು ಕಷ್ಟ ಸುಖನ ನಾವು ಹೇಳ್ಕೊಳ್ಳೋದೇ ಒಬ್ಬ ಫ್ರೆಂಡ್ ಹತ್ರ. ಯಾಕಂದರೆ ಆ ಫ್ರೆಂಡ್ ಹತ್ರ ನಾವು ಹೇಳ್ಕೊಂಡಾಗ ನಿರಾಳ ಆಗ್ತೀವಿ. ಅಂಥ ಫ್ರೆಂಡು ನಮಗೆ ಖಂಡಿತವಾಗೂ ಬೇಕು. ಈ ವಿಡಿಯೋ ನಾನು ಮಾಡೋ ಉದ್ದೇಶ ಏನಂದರೆ, ಕೆಲವರು ಫ್ರೆಂಡ್ಶಿಪ್ ಮಾಡ್ತಾರೆ ಸ್ಟೇಟಸ್ ನೋಡ್ಕೊಂಡು ಮಾಡ್ತಾರೆ, ಇನ್ನು ಕೆಲವರು ಮಾಡ್ತಾರೆ ಏನೋ ಒಂದು ನನಗೂ ಫ್ರೆಂಡ್ಸ್ ಇದ್ದಾರೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾರೆ. ಅದೆಲ್ಲ ಫ್ರೆಂಡ್ಶಿಪ್ ಅಂದರೆ ನಮ್ಮ ಏನೇ ಬಂದರೂ ನಾನಿದ್ದೀನಿ ಅಂತ ಬೆನ್ನು ತಟ್ಟವನೇ ನಿಜವಾದ ಸ್ನೇಹಿತ. ಅಂತ ಎಲ್ಲ ಸ್ನೇಹಿತರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಅಷ್ಟೇ ಅಂಥ ಒಬ್ಬ ಫ್ರೆಂಡ್ ನಿಮ್ಮ ಜೀವನದಲ್ಲಿ ಇದ್ದರೆ ನೀವು ಯಾವತ್ತೂ ಅವ್ರಿಗೆ ದ್ರೋಹ ಮಾಡಬೇಡಿ. ಅವ್ರನ್ನ ನೀವು ಅವ್ರತನದಿಂದನೇ ನೀವು ಅವ್ರ ಜೊತೆಗಿರಿ ಹೊತ್ತು ಅವ್ರನ್ನ ಯೂಸ್ ಮಾಡಿಕೊಂಡು ಬಿಸಾಕೊಳ್ಳೋ ಥರ ಇಟ್ಕೋಬೇಡಿ. ಅಂಥ ಫ್ರೆಂಡ್ಸ್ನ ಸಿಗೋದು ತುಂಬ ಕಷ್ಟ ಆಗುತ್ತೆ. ಈಗ ಬರೋ ಜನ್ರೇಷನಲ್ಲಿ ಅಂಥವ್ರು ಸಿಗೋದಂತೂ ನನ್ನ ಪ್ರಕಾರ ಕಷ್ಟನೇ. ಅವ್ರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೋಡ್ತಿರ್ತಾರೆ ಹೊರ್ತು ಯಾವತ್ತು ಬೇರೆಯವ್ರ ಮನೇಲಿ ಏನಾಗ್ತಿದೆ ಅವ್ರಿಗೆ ನಾವು ಬೇಕಾ ಬೇಡವಾ ಅನ್ನೋದು ಯಾರೂ ನೋಡೋದಿಲ್ಲ. ಇರೋವರೆಗೂ ಅದೇ ಸಕ್ಕರೆ ಇರೋವರೆಗೂ ಇರುವೆ ಅಂತಾರಲ್ಲ, ಆ ಥರ ಕೆಲವರು ಫ್ರೆಂಡ್ಶಿಪ್ ಇರ್ತಾರೆ. ಅಂಥ ಫ್ರೆಂಡ್ಶಿಪ್ ಬೇಡವೇ ಬೇಡ. ಕಷ್ಟ ಆಗಲಿ ಸುಖ ಆಗಲಿ ಜೊತೆಗೆ ನಾನಿರ್ತೀನಿ ಅಂತ ನಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಗಂಡ ಹೆಂಡತಿ ಅಣ್ಣ ತಮ್ಮಂದಿರು ಹೇಗಿರ್ತಾರೋ ಒಬ್ಬ ಫ್ರೆಂಡ್ಸ್ ಹಾಗೇ ಇರಬೇಕು. ಅಂಥವ್ರನ್ನೇ ಚೂಸ್ ಮಾಡಬೇಕು ಅಂತ. ಅದು ಬಿಟ್ಬಿಟ್ಟು ಸುಮ್ಮನೆ ಫ್ರೆಂಡ್ಶಿಪ್ ಮಾಡೋದಲ್ಲ. ನಿಜವಾದ ಫ್ರೆಂಡ್ ಹೇಗಿರಬೇಕು ಅಂತ ಇದನ್ನು ನೋಡಿ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಒಂದು ಅನಿಸಿಕೆಗಳನ್ನ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ. ನಾನು ಯಾರಿಗೂ ಹರ್ಟ್ ಆಗಬೇಕು ಅಂತ ಮಾತಾಡಿಲ್ಲ. ಯಾಕಂದರೆ ನನ್ನ ಒಂದು ಉದ್ದೇಶ ಏನಿತ್ತು ಅದ್ರ ಬಗ್ಗೆ ಹಂಚ್ಕೊಳ್ಳೋಣ ಅಂತ ಬಂದೆ. ಇನ್ನೇನು ಫ್ರೆಂಡ್ಶಿಪ್ ಡೇ ಬರ್ತಿದೆ. ಮತ್ತು ಇನ್ನೊಂದು ಹೇಳಿದೆ, ಫ್ರೆಂಡ್ಶಿಪ್ ಡೇ ಅಂದರೆ ಫ್ರೆಂಡ್ಶಿಪ್ ಡೇದು ವಿಶ್ ಕಳಿಸು, ಸ್ಟೇಟಸ್ಗೆ ಹಾಕೋ, ಫೇಸ್ಬುಕ್ಗೆ ಹಾಕೋ, ಇನ್ಸ್ಟಾಗ್ರಾಮ್ಗೆ ಹಾಕೋ, ಅಲ್ಲಾಕು ಇಲ್ಲಾಕು, 1-2 ಸಾಂಗ್ ಹಾಕು ಫ್ರೆಂಡ್ಸ್ ಬಗ್ಗೆ, ಆವತ್ತಿನ ದಿವಸ ಮುಗಿಸ್ಬಿಡು ಆಗೋಯ್ತು ನನ್ನ ಫ್ರೆಂಡ್ಶಿಪ್ ಡೇ ಅನ್ನೋ ಥರ ಆಗಬಾರ್ದು. ಓಕೆನಾ. ಯಾವಾಗಲೂ ಫ್ರೆಂಡ್ಶಿಪ್ ಡೇ ಅಂತಂದರೆ ಲೈಫ್ ಟೈಮ್ ಜೊತೆಗಿರಬೇಕು. ದಿನಾ ಫ್ರೆಂಡ್ಶಿಪ್ ಡೇ ನಡೀತಾನೆ ಇರಬೇಕು. ಆ ಥರ ಇರಬೇಕು ನಮ್ಮ ಲೈಫು. ಅದು ಹೇಳೋಣ ಅಂತಲೇ ಈ ವಿಡಿಯೋ ಮಾಡಿದ್ದು. ಥ್ಯಾಂಕ್ ಯು. ಯಾರಿಗೂ ಮನಸ್ಸಿಗೆ ಬೇಜಾರು ಮಾಡೋ ಉದ್ದೇಶ ನಂದಾಗಿರಲಿಲ್ಲ. ನಾನು ಹೇಳಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.